ನಮಸ್ತೆ. ದಶವರ್ಷಗಳಲ್ಲಿ ಮೀನ ರಾಶಿ ಉತ್ತರ ಭಾದ್ರ ರೇವತಿ ನಕ್ಷತ್ರ ಬಗ್ಗೆ ಹೇಳ್ತೇನೆ. ದಿ ಪೂರ್ವ ಭಾದ್ರ ನಕ್ಷತ್ರ ಬರ್ತದೆ. ದು ಶ ಜ ಥ ಉತ್ತರ ಭಾದ್ರ ನಕ್ಷತ್ರ. ದೇ ದೋ ಚ ಚೆ ರೇವತಿ ನಕ್ಷತ್ರ. 1ರಿಂದ 19 ವರ್ಷ ಶನಿ ದಶ ಇರುವುದರಿಂದ ಕಷ್ಟ ಬರಬಹುದು. ಶನಿಗೆ ಹನುಮಂತನ ಜಪ ಮಾಡಿ. 19ರಿಂದ 36 ವರ್ಷ ಬುಧ ದಶ. 36ರಿಂದ 43 ವರ್ಷ ಕೇತು. 43ರಿಂದ 63 ಶುಕ್ರ. 63ರಿಂದ 69 ರವಿ. 69ರಿಂದ 79 ಚಂದ್ರ. 79ರಿಂದ 89 ಕುಜ. ಕುಜ ದಶೆಯಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಬರಬಹುದು. ಮಂಗಳ ಅಂದರೆ ಗಣಪತಿ ಸುಬ್ರಹ್ಮಣ್ಯನ ಜಪ ಪೂಜೆ ಮಾಡಿಸಿಕೊಳ್ಳಿ, ಶಾಂತಿ ಮಾಡಿಸಿಕೊಂಡ್ರೆ ಒಳ್ಳೆಯದಾಗುತ್ತದೆ. 1ರಿಂದ 17 ವರ್ಷ ಬುಧ. 17ರಿಂದ 24 ವರ್ಷ ಕೇತು. 24ರಿಂದ 44 ಶುಕ್ರ. 44ರಿಂದ 50 ರವಿ. 50ರಿಂದ 60 ಚಂದ್ರ. 60ರಿಂದ 67 ಕುಜ ದಶ. ರಾಹು ದಶ 67ರಿಂದ 85 ವರ್ಷ. ಹಾಗಾಗಿ ಕೊನೆಗಾಲದಲ್ಲಿ ತುಂಬ ಕಷ್ಟ, ಆರೋಗ್ಯ ಸಮಸ್ಯೆ ಬರಬಹುದು. ಹಾಗಾಗಿ ಕುಜ ಮತ್ತು ರಾಹು ಶಾಂತಿಗಳನ್ನ ಮಾಡಿಸಿಕೊಳ್ಳಿ. ಚೇಗೆ 1ರಿಂದ 4 ವರ್ಷ ಬುಧ ಬರುತ್ತದೆ. 4ರಿಂದ 11 ವರ್ಷ ಕೇತು. 11ರಿಂದ 31 ಶುಕ್ರ. 31ರಿಂದ 37 ರವಿ. 37ರಿಂದ 47 ಚಂದ್ರ. 47ರಿಂದ 54 ಕುಜ. 54ರಿಂದ 72 ರಾಹು. ಹಾಗಾಗಿ ಕುಜ ರಾಹು ಶಾಂತಿ ಮಾಡಿಸಿಕೊಂಡರೆ ಒಳ್ಳೆಯದಾಗುತ್ತದೆ. ಓಂ ಗಜಧ್ವಜಾಯ ವಿದ್ಮಹೇ ಸುಖಹಸ್ತಾಯ ಧೀಮಹಿ ತನ್ನೋ ಬುಧ ಪ್ರಚೋದಯಾತ್. ಈ ಮಂತ್ರ ಜಪಿಸಿ 108 ಸಲ ಬುಧವಾರ ಅಥವಾ ಶನಿವಾರ. ಕಂಚು ಮತ್ತು ಹಿತ್ತಾಳೆ ಪಾತ್ರೆನ ದಾನ ಮಾಡಬೇಕು. ಸಾಧ್ಯವಾದರೆ ಗೋವಿಂದನಿಗೆ ಹಳದಿ ಹೂವಿಂದ ಪೂಜೆ ಮಾಡಿದರೆ ಒಳ್ಳೆಯದು. ಓಂ ಅಶ್ವಧ್ವಜಾಯ ವಿದ್ಮಹೇ ಶೂಲಹಸ್ತಾಯ ಧೀಮಹಿ ತನ್ನೋ ಕೇತು ಪ್ರಚೋದಯಾತ್. ಅದು 108 ಜಪ. ಬಂಗಾರ ಅಥವಾ ಚಿನ್ನವನ್ನು ದಾನ ಮಾಡಬೇಕು. ಕೆಂಪು ಹೂವಿನಿಂದ ಗಣಪತಿಯನ್ನು ಪೂಜೆ ಮಾಡಿ, ಎಲ್ಲ ಒಳ್ಳೆಯದಾಗುತ್ತದೆ.